ಇವರನ್ನ ಕಮಲಿ ಧಾರಾವಾಹಿಯಲ್ಲಿ ನೋಡಿರ್ತೀರ. ತುಂಬಾ ಅದ್ಭುತವಾದಂತಹ ಕಲಾವಿದರು. ಇದೀಗ ತಮ್ಮ ಒಂದು ಬಾಯ್ ಫ್ರೆಂಡ್ ಅನ್ನ ರಿವೀಲ್ ಮಾಡಿದ್ದಾರೆ ಅಮೂಲ್ಯ ಅವರು. ಕಮಲಿ ಧಾರಾವಾಹಿಯ ಮೂಲಕ ಇವರು ತಮ್ಮ ಜರ್ನಿಯನ್ನ ಶುರು ಮಾಡ್ತಾರೆ. ಇಲ್ಲಿಯ ತನಕ ಹಲವಾರು ಧಾರಾವಾಹಿಗಳಲ್ಲಿ ನಟಿಸಿದ್ದಾಗಿದೆ. ಒಳ್ಳೆಯ ನಟಿ ಅಂತಾನೆ ಹೇಳ್ಬೋದು. ಅಮೂಲ್ಯ ಮತ್ತೆ ನಿರಂಜನ್ ಅವರು ಇದೀಗ ಏನು ಲವ್ ಮಾಡ್ತಿದಾರಂತೆ. ಬಾಯ್ ಫ್ರೆಂಡ್ ಅನ್ನ ಪರಿಚಯ ಮಾಡಿಸಿದ್ದಾರೆ. ಮುಂಚೆಯಿಂದಲೂ ಕೂಡ ಎಲ್ರಿಗೂ ಒಂದು ಡೌಟ್ ಇತ್ತು. ಸೊ ಇವರೇ ಇರ್ಬೋದೇನೋ ತುಂಬಾ ಜನ ಸಹ ಕಮೆಂಟ್ ಆಗ್ತಾ ಇದ್ರು. ಬಟ್ ಇಲ್ಲಿ ತನಕ ಅವ್ರು ರಿವೀಲ್ ಮಾಡಿರ್ಲಿಲ್ಲ. ಇದ್ರ ಬಗ್ಗೆ ಕ್ಲಾರಿಟಿನೂ ಸಹ ಕೊಡ್ತಿರ್ಲಿಲ್ಲ. ಬಟ್ ಇದೀಗ ತಮ್ಮ ಒಂದು ಯೂಟ್ಯೂಬ್ ಚಾನಲ್ ನಲ್ಲಿ ನಿರಂಜನ್ ಅವರನ್ನ ಪರಿಚಯಿಸಿ ಇವರೇ ನನ್ನ ಬಾಯ್ ಫ್ರೆಂಡ್ ಅನ್ನುವಂತ ಒಂದು ಮಾತನ್ನ ರಿವೀಲ್ ಮಾಡಿದ್ದೀರಾ. ಎಲ್ರಿಗೂ ಕೂಡ ಬಹಳಷ್ಟು ಖುಷಿ ಆಯ್ತು. ಅದ್ಭುತವಾದಂತಹ ನಟಿ ಇವರು. ಸದ್ಯಕ್ಕೆ ತುಂಬಾನೇ ಬ್ಯುಸಿ ಆಗಿರುವಂತ ನಟಿ. ಕೇವಲ ಕನ್ನಡ ಮಾತ್ರವಲ್ಲದೆ ತೆಲುಗಿನಲ್ಲೂ ಕೂಡ ತುಂಬಾ ಚೆನ್ನಾಗಿ ನಟಿಸ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇರುವಂತಹ ಒಂದು ನಟಿ ಅಂದ್ರೆ ಅದುವೇ ಅಮೂಲ್ಯ. ಅದೇ ರೀತಿ ನಿರಂಜನ್ ಅವರು ಕೂಡ ಕನ್ನಡ ಮಾತ್ರವಲ್ಲದೆ ತೆಲುಗು ಧಾರಾವಾಹಿಯಲ್ಲೂ ಕೂಡ ಸಿಕ್ಕಾಪಟ್ಟೆ ಸೂಪರ್ ಆಗಿ ಮಿಂಚ್ತಾ ಇದ್ದಾರೆ. ಒಳ್ಳೊಳ್ಳೆ ಆಫರ್ಸ್ ಗಳು ತೆಲುಗಿನಲ್ಲೂ ಕೂಡ ಬರ್ತಾ ಇದೆ. ಇಬ್ಬರು ಕೂಡ ಎಲ್ಲಾ ಭಾಷೆ ಅಂದ್ರೆ ತೆಲುಗು ಮತ್ತೆ ಕನ್ನಡ ಭಾಷೆಗಳಲ್ಲೂ ಕೂಡ ನಡೆಸುತ್ತಾ ಕಂಪ್ಲೀಟ್ ಆಗಿ ಬ್ಯುಸಿ ಆಗಿದ್ದಾರೆ. ಸೊ ಇಬ್ಬರನ್ನ ಕೂಡ ಒಟ್ಟಿಗೆ ನೋಡಿ ಜನರಿಗೆ ಬಹಳಷ್ಟು ಖುಷಿ ಆಯ್ತು. ಬೆಸ್ಟ್ ವಿಶಸ್ ಗಳನ್ನ ತಿಳಿಸ್ತಾ ಇದ್ದಾರೆ. ಜನರು ಕೂಡ ವೆಯ್ಟ್ ಮಾಡ್ತಾ ಇದ್ರು ಯಾರಿರ್ಬೋದು ಅಂತ. ಅದೇ ರೀತಿ ಸ್ವಲ್ಪ ಜನರಿಗೆ ಒಂದು ಡೌಟ್ ಸಹ ಆಯ್ತು, ಕ್ಲೂ ಸಹ ಆಯ್ತು ಇವರೇ ಇರ್ಬೋದು ಅಂತ. ಅದೇ ರೀತಿ ನಿರಂಜನ್ ಅವರನ್ನೇ ಇದೀಗ ಪರಿಚಯ ಮಾಡಿಸಿದ್ದಾರೆ, ಕೂತು ಮಾತನಾಡಿಸಿದ್ದಾರೆ. ಬಹಳಷ್ಟು ಒಂದು ಖುಷಿಯ ಕ್ಷಣ ಅಂತಾನೆ ಹೇಳ್ಬೋದು. ರಿವೀಲ್ ಮಾಡಿದ್ದು ಜನರಿಗೆ ಬಹಳಷ್ಟು ಖುಷಿ ಆಯ್ತು, ಇಷ್ಟವೂ ಸಹ ಆಯ್ತು. ಕಂಗ್ರಾಚ್ಯುಲೇಷನ್ಸ್ ಅಂತೆಲ್ಲ ವಿಶಸ್ ಅನ್ನ ತಿಳಿಸಿದೆ. ನೀವು ಕೂಡ ತಪ್ಪದೆ ಇವರಿಗೆ ವಿಶ್ ಮಾಡಿ ಕಂಗ್ರಾಚ್ಯುಲೇಷನ್ಸ್ ಅಂತ. ಎಲ್ಲರಿಗೂ ಕೂಡ ವಿಡಿಯೋನ ಶೇರ್ ಮಾಡೋದು ನಮ್ಮ ಮರಿಬೇಡಿ. ಅಮೂಲ್ಯ ಅದ್ಭುತವಾದಂತಹ ನಟಿ. ಕಮಲಿ ಒಂದು ಅತ್ಯುತ್ತಮವಾದಂತಹ TRP ರೇಟಿಂಗ್ ಇರುವಂತಹ ಧಾರಾವಾಹಿ. ಅದಾದ ಬಳಿಕ ಸಾಕಷ್ಟು ಪ್ರಾಜೆಕ್ಟ್ ಇಲ್ಲ ತನಕ ಮಾಡ್ಬಿಟ್ಟಿದ್ದಾರೆ. ಉದಯ ಟಿವಿಯಲ್ಲಿ ಈಗ ಸದ್ಯಕ್ಕೆ ಪ್ರೆಸೆಂಟ್ ಆಗಿ ಮಹಾಲಕ್ಷ್ಮಿ ಅಂತ ಧಾರಾವಾಹಿ ಬರ್ತದೆ. ಅದರಲ್ಲೂ ಕೂಡ ಸೂಪರ್ ಆಗಿ ನಡೆಸ್ತಾ ಇದ್ದಾರೆ. ತೆಲುಗಿನಲ್ಲಿ ಮಿಂಚ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ಆಫರ್ಸ್ ಗಳು, ಪ್ರಾಜೆಕ್ಟ್ ಗಳು ಕಂಪ್ಲೀಟ್ ಬಿಸಿ ಆಗ್ಬಿಟ್ರು. ಹಿಂದೆ ತಿರುಗಿ ನೋಡ್ಲೇ ಇಲ್ಲ ಅಂತಾನೆ ಹೇಳ್ಬೋದು. ನೋಡೋಣ ನೆಕ್ಸ್ಟ್ ಯಾವಾಗ ಇವರು ಗುಡ್ ನ್ಯೂಸ್ ಅಂದ್ರೆ ಮದುವೆ ಗುಡ್ ನ್ಯೂಸ್ ಅನ್ನ ಕೊಡ್ತಾರೆ, ಯಾವಾಗ ಎಂಗೇಜ್ಮೆಂಟ್ ಅನ್ನು ಮಾಡ್ಕೋತಾರೆ. ಒಟ್ಟಾಗಿ ಈಗ ತಾನೇ ಬಾಯ್ ಫ್ರೆಂಡ್ ವಿಚಾರವನ್ನ ರಿವೀಲ್ ಮಾಡಿದ್ದಾರೆ. ಸಕ್ಕತ್ತಾಗಿರುವಂತಹ ಒಂದು ನಟಿ ಅಂತಾನೆ ಹೇಳ್ಬೋದು. ತಪ್ಪದೆ ವಿಶ್ ಮಾಡೋದನ್ನ ಮರಿಬೇಡಿ.